ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಪೂಜಿಸಲೆಂದೇ ಹೂಗಳ ತಂದೆ ದರ್ಶನ ಕೋರಿ ನಾನಿಂದೆ ತೆರೆಯೋ ಬಾಗಿಲನು ರಾಮ. ಇವತ್ತು ಹೊಸದುರ್ಗ ತಾಲೂಕಿನಲ್ಲಿ ಅಕ್ಕ ಕೆಫೆಯನ್ನು ಉದ್ಘಾಟನೆ ಮಾಡೋದಕ್ಕೆ ಏನು ಸರ್ಕಾರದಿಂದ ಗುರಿ ನಿಗದಿಯಾಗಿ ತಾಲೂಕು ಹಂತದಲ್ಲಿ ನೀಡಿದಾಗ ಚಿತ್ರದುರ್ಗ ಜಿಲ್ಲೆಯಲ್ಲೇ ಮೊದಲನೇ ಬಾರಿಗೆ ತಾಲೂಕು ಮಟ್ಟದಲ್ಲಿ ಹೊಸದುರ್ಗನ ಆಯ್ಕೆ ಮಾಡಿದಾಗ ಸಂದರ್ಭದಲ್ಲಿ ಅದಕ್ಕೆ ಬೇಕಿರುವಂಥ ಏನು ಕಟ್ಟಡ ಇರ್ಬೋದು, ಅದಕ್ಕೆ ಬೇಕಿರುವಂಥ ವ್ಯವಸ್ಥೆಗಳಿರ್ಬೋದು, ಅದಕ್ಕೆ ಸೂಕ್ತವಾದಂಥ ಸ್ಥಳನ ಗುರುಸೋದಕ್ಕೆ ಶ್ರಮಪಟ್ಟಾಗ ನಮಗೆ ಈ ಹಳೆ IB ಆವರಣ ಕಟ್ಟಡ ನಮಗೆ ಸೂಕ್ತ ಅಂತ ಹೇಳ್ಬಿಟ್ಟು ನಾವು ಭಾವಿಸಿ ಇವತ್ತು ಸಾರ್ವಜನಿಕರು ಒಳ್ಳೆಯ ಉತ್ತಮ ಆಹಾರನ ಪಡೆಯೋದಕ್ಕೆ ಹೊಸದುರ್ಗದಲ್ಲಿ ಕೂತು ಊಟ ಮಾಡೋದಕ್ಕೆ ಸೂಕ್ತವಾದಂಥ ಜಾಗ ಮತ್ತು ಅದಕ್ಕೆ ಬೇಕಿರುವಂಥ ಉತ್ತಮ ನಿರ್ವಹಣೆ ಮಾಡಿಕೊಳ್ಳುವಂಥ ಸಂಘನ ಗುರುಸುವಂಥ ಕೆಲಸನ ಮಾಡಿದ್ದೀವಿ. ಈ IB ಕಟ್ಟಡದಲ್ಲಿ ಅಕ್ಕ ಕೆಫೆಯನ್ನು ಸರ್ಕಾರದ ಗುರಿಯಾನುಸಾರ ಸ್ವಸಹಾಯ ಸಂಘದ ಮಹಿಳೆಯರಿಂದ ನಡೆಸ್ಕೊಂಡು ಹೋಗಬೇಕು. ಸ್ವಸಹಾಯ ಸಂಘದ ಮಹಿಳೆಯರೇ ಯಾಕೆ ಅಂತಂದರೆ ಇವತ್ತು ಭಾಳಷ್ಟು ಕಾರ್ಯಕ್ರಮಗಳು ಸ್ವಸಹಾಯ ಸಂಘದ ಮಹಿಳೆಯರಿಗೋಸ್ಕರ ಅವರ ಒಂದು ಜೀವನದ ಅಭಿವೃದ್ಧಿಗೋಸ್ಕರ ಅವರ ಜೀವನ ಗುಣಮಟ್ಟ ಹೆಚ್ಚಿಗೆ ಮಾಡೋ ರೀತಿಯಲ್ಲಿ ಸಂಘದ ಬೆಳವಣಿಗೆ ಮೂಲಕ ಅವರ ಪ್ರತಿಯೊಬ್ಬ ಕುಟುಂಬದ ಏಳಿಗೆ ಮಾಡೋ ರೀತಿಯಲ್ಲಿ ಇವತ್ತು ಸರ್ಕಾರ ಯೋಚನೆ ಮಾಡಿರೋದ್ರಿಂದ ಯಾವ ರೀತಿ ಜಿಲ್ಲಾ ಹಂತದಲ್ಲಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡ್ತಿದೆ, ಅಕ್ಕ ಕೆಫೆ ಮೂಲಕ ಉತ್ತಮ ಆಹಾರ ನೀಡ್ತಾ ಇದ್ದಾರೆ, ಅದೇ ರೀತಿ ಹೊಸದುರ್ಗ ತಾಲೂಕಿನಲ್ಲೂ ಸಹ ಆಗಲಿ ಅಂತ ಹೇಳ್ಬಿಟ್ಟು ನಾವು ಸಹ ಆಶೆಯನ್ನು ವ್ಯಕ್ತಪಡಿಸ್ತಾ ಇವತ್ತು ಒಳ್ಳೆಯ ವಾತಾವರಣದಲ್ಲಿ ಅಕ್ಕ ಕೆಫೆ ಉದ್ಘಾಟನೆ ಆಗಿದೆ. ಅದಕ್ಕೆ ಬೇಕಿರುವಂಥ ಎಲ್ಲ ಸೌಕರ್ಯಗಳನ್ನ ಸಹ ಮಾಡಿಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಪರಿಸರನ ಉಳಿಸ್ಕೊಂಡು ಹೋಗಬೇಕು. ಇಲ್ಲಿ ಅನಗತ್ಯವಾಗಿ ಏನು ಭಾಳ ಅನಗತ್ಯ ಚಟುವಟಿಕೆಗಳು ನಡೀತಿದ್ವು. ಇವತ್ತು ಈ ಒಂದು ಅಕ್ಕ ಕೆಫೆ ಉದ್ಘಾಟನೆಯಿಂದ ಇಲ್ಲಿ ಅಂತಹ ಚಟುವಟಿಕೆಗಳು ನಿಲ್ತವೆ ಮತ್ತು ಉತ್ತಮ ರೀತಿಯ ಆಹಾರನ ಸಾರ್ವಜನಿಕರಿಗೆ ಪ್ರತಿದಿನ ನೀಡೋ ರೀತಿಯಲ್ಲಿ ಕ್ರಮವಹಿಸ್ತೀವಿ ಅಂತ ತಿಳಿಸ್ತಾ ತಾವೆಲ್ಲ ಸಹಕಾರ ನೀಡಬೇಕು ಅಂತೇಳಿ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ ತಮ್ಮೆಲ್ಲರಿಗೂ ಒಂದು ಸಲ ನಾನು ಮಾತು ಧನ್ಯವಾದ. ನಾವು ಈ ದಿನ ಅಕ್ಕ ಕೆಫೆಯನ್ನು ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಾಹೇಬರಾಗಿರ್ತಕ್ಕಂಥ ಆಕಾಶ್ ಸಾಹೇಬರ ಅಮೃತ ಹಸ್ತದಿಂದ ಈ ದಿನ ನಾವು ಉದ್ಘಾಟನೆಯನ್ನು ಮಾಡ್ಕೊಂಡಿದ್ದೇವೆ. ಅಕ್ಕ ಅಂದ ತಕ್ಷಣ ನಮ್ಮ ಕಲ್ಪನೆ ಏನು? ನಾವು ಹಿಂದೆ 800 ವರ್ಷಗಳ ಹಿಂದೆ ಹೋದರೆ ಅಕ್ಕ ಅಂದರೆ ಅಕ್ಕ ಮಹಾದೇವಿಯ ಒಂದು ಜ್ಞಾಪಕ ಬರುತ್ತದೆ. ಯಾಕೆಂದರೆ ವೈರಾಗ್ಯ ಮೂರ್ತಿಯಾಗಿರ್ತಕ್ಕಂಥ ಎಲ್ಲವನ್ನೂ ತ್ಯಾಜಿಸಿದಂಥ ಅಕ್ಕ ಮಹಾದೇವಿಯವರು ಹಿಂದೆ ಒಬ್ಬ ಮಹಿಳೆ ಕೇವಲ ಅಡಿಗೆ ಕೋಣೆಗೆ ಸೀಮಿತವಾಗಿರ್ತಕ್ಕಂಥ ಒಂದು ಕಾಲದಲ್ಲಿ ಕಲ್ಯಾಣದ ಬಸವಣ್ಣನವರು 800 ವರ್ಷಗಳ ಹಿಂದೆ ಒಂದು ಸಂವಿಧಾನದ ಕಲ್ಪನೆಯನ್ನು ಅನುಭವ ಮಂಟಪವನ್ನು ಸ್ಥಾಪಿಸುವುದರ ಮೂಲಕ ಸರ್ವರಿಗೂ ಸಮಬಾಳು, ಹೆಣ್ಣು ಗಂಡು ಭೇದ ಇಲ್ಲದೆ ಎಲ್ಲರಿಗೂ ಸಮಾನರು ಅಂತಕ್ಕಂಥ ಒಂದು ಕಲ್ಪನೆಯಿಂದ ಭಾರತಕ್ಕೆ ಸಂವಿಧಾನವನ್ನು ಕೊಟ್ಟಂಥ ಮಹಾಪುರುಷ ಅಣ್ಣ ಬಸವಣ್ಣ. ಅಣ್ಣನವರ ಅಣ್ಣ ಅಂದ ತಕ್ಷಣ ಜ್ಞಾಪಕ ಬರೋದು ಬಸವಣ್ಣ. ಅಕ್ಕ ಅಂತಕ್ಕಂಥ ಜ್ಞಾಪಕ ಬರ್ತಕ್ಕಂಥದ್ದು ಅಕ್ಕ ಮಹಾದೇವಿ. ಈ ಅಕ್ಕ ಮಹಾದೇವಿಯ ಒಂದು ನೆನಪಿನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ನಮ್ಮ ಮಾಜಿ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿಯವರು, ಇಂದಿನ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ DK ಶಿವಕುಮಾರ್ ಅವರು, ಅಂದಿನ ಕೌಶಲ್ಯಾಭಿವೃದ್ಧಿ ಮಂತ್ರಿಯಾಗಿರ್ತಕ್ಕಂಥ ಸನ್ಮಾನ್ಯ ಶರಣಪ್ರಕಾಶ್ ಪಾಟೀಲ್ ಅವರು, ಇವರೆಲ್ಲರ ಒಂದು ಕನಸಿನ ಕೂಸಾಗಿ ಈ ಅಕ್ಕ ಕೆಫೆ ಅಂತಕ್ಕಂಥ ಒಂದು ಕಾರ್ಯಕ್ರಮ, ಈ ಒಂದು ಯೋಜನೆ ಬಂದಿದೆ.
ಈ ಯೋಜನೆಯಿಂದ ನಮ್ಮ ಜಿಲ್ಲೆಗೆ ನಾನು ತಿಳ್ಕೊಂಡರ ಮಟ್ಟಿಗೆ 2 ಅಕ್ಕ ಕೆಫೆಗಳು ಮಂಜೂರಾಗಿದೆ. ಒಂದು ಜಿಲ್ಲಾ ಪಂಚಾಯಿತಿ ಚಿತ್ರದುರ್ಗದಲ್ಲಿ ಓಪನ್ ಮಾಡಿದ್ದಾರೆ, ಒಂದು ಹೊಸದುರ್ಗದಲ್ಲಿ ಮಾಡ್ತಾ ಇದ್ದಾರೆ. ಇದು ನಮ್ಮ ಹೊಸದುರ್ಗ ತಾಲೂಕಿನ ಸಮಸ್ತ ನಾಗರಿಕರ ಎಲ್ಲರ ಸಹ ಒಂದು ಧ್ಯೇಯ. ಈ ಅಕ್ಕ ಕೆಫೆ ಇದು ತಾಜಾತನ ಬೇರೆ ಬೇರೆ ಹೋಟ್ಲುಗಳಿಗಿಂತ ವಿಭಿನ್ನವಾಗಿರ್ತಕ್ಕಂಥ ಒಂದು ಮಾದರಿಯಲ್ಲಿ ಮಾಡ್ತಾ ಇದ್ದೇವೆ. ಯಾಕೆಂದರೆ ಹೆಣ್ಣು ಮಕ್ಕಳು ಸ್ವಾವಲಂಬಿಗಳಾಗಿರಬೇಕು. ನಮ್ಮ ಸರ್ಕಾರದ ಮೊದಲನೇ ಯೋಜನೆ ಪಂಚಗ್ಯಾರಂಟಿ ಯೋಜನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ನೋಡಿ, ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿಯನ್ನು ಕೊಟ್ವಿ, ಅನ್ನಭಾಗ್ಯವನ್ನು ಹೆಣ್ಮಕ್ಳಿಗೆ ಕೇಂದ್ರೀಕೃತ ಮಾಡಿದ್ದೀವಿ. ಹಾಗೆ ಶಕ್ತಿ ಯೋಜನೆ, ಹೆಣ್ಣು ಮಕ್ಕಳು ಎಲ್ಲಿಗಾದರೂ ಸಹ ಪ್ರಯಾಣವನ್ನು ಕರ್ನಾಟಕದಾದ್ಯಂತ ಸಂಚರಿಸೋದಕ್ಕೆ ಶಕ್ತಿ ಯೋಜನೆಯನ್ನು ಕೊಟ್ಟಂತಹದ್ದು ನಮ್ಮ ಸರ್ಕಾರ. ಜೊತೆಗೆ ಗೃಹ ಜ್ಯೋತಿಯಲ್ಲಿ ಗಂಡಸರು ನಾವು ಬೆಳಗ್ಗೆ 8-9 ಗಂಟೆ ಮನೆ ಬಿಟ್ಟರೆ ಸಾಯಂಕಾಲ 8 ಗಂಟೆಗೆ ಬರೋದು. ಅಲ್ಲಿರ್ತಕ್ಕಂಥ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಫ್ರಿಡ್ಜ್ ಆಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಅನೇಕ ಥರದ ಪರಿಕರಗಳನ್ನು ಸುಲಭವಾಗಿ ಉಚಿತವಾಗಿ ನೀಡ್ತಕ್ಕಂಥ ಒಂದು ಶಕ್ತಿಯ ಒಂದು ಗೃಹ ಜ್ಯೋತಿ ಯೋಜನೆಯನ್ನು ಕೊಟ್ಟಂತಹ ಒಂದು ಹೆಮ್ಮೆ ನಮ್ಮ ಕರ್ನಾಟಕದ ನಮ್ಮ ಈಗಿನ ಡಿ.ಕೆ. ಶಿವಕುಮಾರ್ ಅವರ ಮತ್ತು ಇಂದಿನ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒಂದು ಸಲ್ಲುತ್ತದೆ. ನಾವಾದರೂ ಈಗ ಈ ಅಕ್ಕ ಕೆಫೆಯಿಂದ ವಿಭಿನ್ನವಾಗಿ ನಾವು ಮಾಡಬೇಕು. ಈ ಕೆಫೆಯ ಉದ್ದೇಶ ನೈಜವಾಗಿರ್ತಕ್ಕಂಥ ಸಿರಿಧಾನ್ಯಗಳಿಂದ ಉಳಿರ್ತಕ್ಕಂಥ ಗ್ರಾಮೀಣ ಸೊಗಡನ್ನು ಹೊಂದಿರತಕ್ಕಂಥ ಎಲ್ಲ ಥರದ ಆಹಾರ ಪದಾರ್ಥಗಳನ್ನು ಜನಕ್ಕೆ ನಿಲುಕುವ ರೇಟಿನಲ್ಲಿ ಅಂದರೆ ಭಾರಿ ಚೀಪಾಗಿವಲ್ಲ, ಯಾಕಂದರೆ ವರ್ಕೌಟ್ ಆಗಬೇಕಲ್ಲ, ಇದು ಕಮರ್ಷಿಯಲ್ ಬಿಸ್ನೆಸ್. ಆದರೆ ಎಲ್ಲವೂ ರುಚಿಯಾಗಿ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ನಿಮ್ಮ ಭಾರಿ ಜವಾಬ್ದಾರಿ ಇದೆ. ಯಾಕೆಂದರೆ ಅಟ್ರ್ಯಾಕ್ಟ್ ಮಾಡಬೇಕು. ಯಾಕೆ ವಿಪರೀತ ಹೋಟ್ಲುಗಳಿದಾವೆ, ಎಲ್ಲ ಹೋಟ್ಲುಗಳಿಗೂ ಸಹ ನೀವು ಅಟ್ರ್ಯಾಕ್ಟ್ ಆಗಿ ಹೆಣ್ಮಕ್ಳು, ನೀವು ಇಲ್ಲಿ ಹೆಣ್ಮಕ್ಳಿಗೆ ರುಚಿ ಗೊತ್ತಿರುತ್ತೆ. ನಾವೇನೋ ಉಂಡೋಗ್ತಕ್ಕಂಥ ಗಂಡಸರಿಗೆ ಎಷ್ಟು ಉಪ್ಪು, ಎಷ್ಟು ಸಾಂಬಾರು, ಎಷ್ಟು ಹುಣಸೆಹಣ್ಣು ಹಾಕೋದು ಗೊತ್ತಿರೋಲ್ಲ. ಹಾಗಾಗಿ ನಿಮಗೆ ನಾವು ಕೊಟ್ಟಿದ್ದೀವಿ. ಇದು ಈ ಸ್ವಸಹಾಯ ಸಂಘಗಳ ಕಲ್ಪನೆ. ನಾವು ಒಂದು ಧನ್ಯವಾದವನ್ನು ಅರ್ಪಿಸಬೇಕಾಗ್ತದೆ ಎಸ್ ಎಂ ಕೃಷ್ಣ ಅವರಿಗೆ. ಯಾಕೆಂದರೆ ಈ ಸ್ವಸಹಾಯ ಸಂಘಗಳ ಕಲ್ಪನೆಯನ್ನು ಹುಟ್ಟುಹಾಕಿರ್ತಕ್ಕಂಥ ಪುಣ್ಯಾಕೀರ್ತಿ ಶ್ರೀಮತಿ ಮೋಟಮ್ಮ ಅಂದಿನ ಮಹಿಳಾ ಮತ್ತು ಕುಟುಂಬ ಕಲ್ಯಾಣ ಮಂತ್ರಿ. ಆ ಒಂದು ಕಲ್ಪನೆಯಲ್ಲಿ ಇವತ್ತು ಅನೇಕ ಸಹಾಯ ಸಂಘಗಳು ಸರ್ಕಾರದಿಂದಲೂ ನಡೆದು ಬೇರೆ ಬೇರೆ ದೊಡ್ಡ ಫೈನಾನ್ಸ್ಗಳು, ಸಂಘ ಸಂಸ್ಥೆಗಳು, ಧರ್ಮಸ್ಥಳದಂಥ ಸಂಸ್ಥೆಗಳು ಸಹ ನಡೆಸ್ತಾ ಇದ್ದಾವೆ. ಇದಕ್ಕೆಲ್ಲಕ್ಕೂ ಕಲ್ಪನೆಯನ್ನು, ಸ್ತ್ರೀ ಶಕ್ತಿಗಳನ್ನು ಹುಟ್ಟಾಕ್ತಕ್ಕಂಥ ಆವತ್ತಿನ ಮೋಟಮ್ಮನವರ ಒಂದು ಸ್ಮರಣೆಯನ್ನು ನಾವು ಇವತ್ತು ಮಾಡಬೇಕಾಗ್ತದೆ. ಯಾಕೆಂದರೆ ಹೆಣ್ಣು ಮಕ್ಕಳಿಗೆ ಸಮಾನವಾದ ಅವಕಾಶವನ್ನು, ಆರ್ಥಿಕ ಸಬಲತೆಯನ್ನು ನೀವೀಗ ನೋಡಿ, ಹಿಂದೆ ನಾವು ಈಗ ಯಾರಿಗಾರ ಸ್ತ್ರೀ ಶಕ್ತರಿಗೆ ಹೆಣ್ಮಕ್ಳಿಗೆ ಸಾಲ ಕೊಟ್ಟರೆ ಅವರು ಯುಟಿಲೈಸ್ ಆಗುತ್ತೆ. ಬಿತ್ತನೆ ಬೀಜ ಆಗಿರ್ಬೋದು, ಆಸ್ಪತ್ರೆ ಖರ್ಚಾಗಿರ್ಬೋದು, ಹೆಣ್ಣು ಮಕ್ಕಳ ಎಜುಕೇಷನ್ ಆಗಿರ್ಬೋದು, ಮಕ್ಕಳ ಏನೇ ಒಂದು ಆದರೂ ಅದೇ ಗಂಡಸರಿಗೆ ಕೊಟ್ಟರೆ ಹೊರಗಡೆಯಲ್ಲಿ ಖರ್ಚು ಮಾಡಿ, ಸಾಲ ಮಾಡಿ, ಅಥವಾ ಅನೇಕ ವ್ಯಸನಗಳಿಂದ ನಾವು ಹಣವನ್ನು ವ್ಯಯ ಮಾಡಿ ಸಾಲಗಾರ ಆಗ್ತೀವಿ. ಆದರೆ ಆಗಿಲ್ಲೀಗ ಎಲ್ಲವನ್ನು ನಾವು ಸ್ತ್ರೀ ಶಕ್ತಿಗಳಿಗೆ ಕೇಂದ್ರವಾಗಿ ಹೆಣ್ಣು ಮಕ್ಕಳನ್ನು ನಾವು ಕೇಂದ್ರೀಕೃತವಾಗಿ ಮಾಡಿರ್ತಕ್ಕಂಥ ಅನೇಕ ಯೋಜನೆಗಳಲ್ಲಿ ಈ ಒಂದು ನಿಮ್ಮ ಅಕ್ಕ ಕೆಫೆ ಯೋಜನೆ ಸಹ ಭಾರಿ ಮುಖ್ಯವಾಗಿರ್ತದೆ. ಒಂದು ಉತ್ತಮ ಬೆಳವಣಿಗೆ, ಸಂತೋಷಕರ ವಿಚಾರ ಅಂತ ಹೇಳಿದ್ರೆ, ನಮ್ಮ ಚಿತ್ರದುರ್ಗ ಜಿಲ್ಲೆನಲ್ಲಿ ಚಿತ್ರದುರ್ಗ ಟೌನ್ನಲ್ಲಿ ಇರುವಂತಹ ಅಕ್ಕ ಕೆಫೆಯನ್ನು ಹೊರತುಪಡಿಸಿ ಇಡೀ ಚಿತ್ರದುರ್ಗ ಜಿಲ್ಲೆಗೆ ಇನ್ನೊಂದು ಅಕ್ಕ ಕೆಫೆ ಉದ್ಘಾಟನೆ ಹಾಗೂ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ಅದು ಹೊಸದುರ್ಗದಲ್ಲಿನೇ ಆಗಿರೋದು. ಸಂತೋಷದ ವಿಷಯ. ಇನ್ನೊಂದು ಸಂತೋಷದ ವಿಷಯ, ನನ್ನ ವೈಯಕ್ತಿಕ ಅಭಿಪ್ರಾಯ ಅಂತ ಹೇಳಿದ್ರೆ, ಚಿತ್ರದುರ್ಗ ಟೌನ್ನಲ್ಲಿ ಜಿಲ್ಲಾ ಪಂಚಾಯತ್ ಬಿಲ್ಡಿಂಗ್ ಹಿಂಭಾಗದಲ್ಲಿ ಮಾಡಿದ್ದೀವಿ ಅಕ್ಕ ಕೆಫೆಯನ್ನು. ಇಲ್ಲಿ ನೆರೆದಿರುವಂಥವ್ರು ಕೆಲವರು ನೋಡಿರ್ಬೋದು ಅಂತ ಅನ್ಕೋತೀನಿ. ಎಷ್ಟು ಜನ ನೋಡಿದಿರಿ? ಓಕೆ. ಸೊ ವೈಯಕ್ತಿಕ ಅಭಿಪ್ರಾಯ, ಅದಕ್ಕಿಂತ ಚೆನ್ನಾಗಿದೆ ಈ ಒಂದು ಅಕ್ಕ ಕೆಫೆ. ಈ ಒಂದು ಅಕ್ಕ ಕೆಫೆ ಈ ಥರ ಚೆನ್ನಾಗಿ ನಿರ್ಮಿಸಿರುವಂತಹ ನಮ್ಮ ನಿರ್ಮಿತಿ ಕೇಂದ್ರದವರಿಗೆ, ತಾಲೂಕ್ ಪಂಚಾಯತಿ, NRLM ಹಾಗೂ ಎಲ್ಲ ಸಂಬಂಧಿಸಿದ ಅಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ. ಒಳ್ಳೆ ವಿಚಾರ. ಈಗ ಇವರು ಹೇಳ್ತಿದ್ರು, ಈ ಹಿಂದೆ ಶಿಥಿಲಗೊಂಡಿತ್ತು ಈ ಬಿಲ್ಡಿಂಗು, ಈ ಒಂದು ಜಾಗ ಕೂಡ ದುರ್ಬಳಕೆ ಆಗ್ತಾ ಇತ್ತು ಅಂತ. ಇನ್ನು ಮುಂದೆ ಸದ್ಬಳಕೆ ಆಗಲಿ ಅನ್ನೋದು ನನ್ನ ಆಶಯ. ಪ್ಲಸ್ ಹಳೆ IB 100 ವರ್ಷ ಹಳೆ ಬ್ರಿಟಿಷ್ ಕಾಲದ ಬಂಗ್ಲೋ ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿ ಇವತ್ತು ಇದನ್ನ ರಿನೋವೇಟ್ ಮಾಡಿ ಅಕ್ಕ ಕೆಫೆಯನ್ನು ಪ್ರಾರಂಭ ಆಗೋ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಭಾಳ ಸಂತೋಷದ ವಿಷಯ. ಅದರ ಜೊತೆಗೆ ಈಗ ಇಸ್ಮಾಯಿಲ್ ಅವರು ಹೇಳ್ತಿದ್ದಂಗೆ, ಇನ್ನು ಮುಂದೆ ನಿಮ್ಮ ಜವಾಬ್ದಾರಿ ಜಾಸ್ತಿ ಇರುತ್ತೆ. ಇವರು ಹೇಳ್ತಿದ್ರು, ಈ ಅಕ್ಕ ಕೆಫೆ ಬಿಲ್ಡಿಂಗ್ ರಿನೋವೇಷನ್ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಪ್ರಾರಂಭಿಸೋ ದೊಡ್ಡ ವಿಷಯ ಅಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಇದನ್ನು ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು. ಇಲ್ಲಿ ಬಹಳಷ್ಟು ಹೋಟೆಲ್ಗಳಿರ್ಬೋದು, ಆದರೂ ಸಹ ನಿಮ್ಮಲ್ಲಿ ಬಂದು ಜನರು ಕಾಫಿ ಟೀ ಇರ್ಬೋದು, ತಿಂಡಿ ಊಟ ಇರ್ಬೋದು ಮಾಡೋ ರೀತಿ ನೀವು ಅಟ್ರಾಕ್ಟ್ ಮಾಡೋ ಜವಾಬ್ದಾರಿ ನಿಮ್ಮಲ್ಲಿರುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ಕೂಡ ಮುಖ್ಯವಾದ ವಿಚಾರ. ಸೊ ಇದು ಎಷ್ಟು ಚೆನ್ನಾಗಿ ನಡೆಸ್ಕೊಂಡು ಹೋಗ್ತೀನಿ ನಿಮ್ಮ ಸ್ವಸಹಾಯ ಸಂಘದವರು, ಅದು ಅಷ್ಟು ಚೆನ್ನಾಗಿ ಇನ್ನು ಮುಂದಿನ ದಿನಗಳಲ್ಲಿ
ಬೆಳವಣಿಗೆ ಆಗುತ್ತೆ, ಅಭಿವೃದ್ಧಿ ಆಗುತ್ತೆ.